ಅಣ್ಣ ಏನಪ್ಪ ಕೆಲಸ ಎಲ್ಲ ಆಯ್ತಾ? ಹೂ ಕನ್ನಡ ಮೂಟೆಗಳೆಲ್ಲ ಎತ್ತಾಕಿವ್ನೆ. ಇವತ್ತಿನ ಕೆಲಸ ಮುಗೀತು, ನನ್ನ ಕೂಲಿ ಕೊಡಿ ಅಣ್ಣ. ಭಾವನಾ, ಅಪ್ಪ ಇದೇನಮ್ಮ ಇದು? ನಾವಿಲ್ಲಿರೋದು ನಿಮಗೆ ಹೇಗೆ ಗೊತ್ತಾಯ್ತು? ಅಳಿ ಅಂದ್ರೆ ನಾ ಫಾಲೋ ಮಾಡ್ಕೊಂಡು ಬಂದೆ. ಅವ್ರು ನೋಡ್ರೆ ಇಲ್ಲಿಗೆ ಬಂದ್ರು, ನೀನು ಇಲ್ಲಿದ್ಯಾ? ಏನು ಅಳಿ ಅಂದ್ರೆ ಇದು? ನೀವು ಯಾಕೆ ಅಂತ ಕೆಲಸ ಮಾಡ್ತಾ ಇದ್ದೀರಾ? ಏನಪ್ಪ ಹೇಳ್ತಿದ್ದೀರಾ ನೀವು? ಸಿದ್ದು ಅವ್ರು ಏನು ಕೆಲಸ ಮಾಡ್ತಿದ್ರು? ಅಳಿ ಅಂದ್ರು ಕೂಲಿ ಕೆಲಸ ಮಾಡ್ತಿದಾರಮ್ಮ. ಮಾವ, ಏನಾಯ್ತು ಮಾವ? ಬಂದಾಗಿಂದನೂ ಏನೋ ಒಂಥರ ಬೇಜಾರಲ್ಲಿದ್ದೀರಲ್ಲ. ಇವತ್ತು ಬೆಳಗ್ಗೆ ಸಿದ್ದು ಭಾವನಾ ಸಿಕ್ಕಿದ್ರಮ್ಮ. ಅವರಿಬ್ರು ಅವ್ರ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ ಮಾವ, ಏನ್ ಹೇಳ್ತಿದ್ದೀರಾ ನೀವು? ಅವರಿಬ್ರು ಯಾರ್ದೋ ಸ್ನೇಹಿತರು ಮನೇಲಿದ್ದಾರೆ. ಜೀವನೋಪಾಯಕ್ಕೆ ಅಂತ ಸಿದ್ದು ಕೂಲಿ ಕೆಲಸ ಮಾಡ್ತಾ ಇದ್ದಾರಮ್ಮ. ಏನ್ ಮಾವ ಹೀಗೆಲ್ಲ ಆಗೋಯ್ತು? ಅಲ್ಲ, ಅವ್ರು ಅಷ್ಟೊಂದು ಕಷ್ಟದಲ್ಲಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ. ಅದು ಯಾವ್ದಾವ್ದೋ ಫ್ರೆಂಡ್ ಮನೇಲಿ ಯಾಕಿರ್ಬೇಕು ಮಾವ? ನಮ್ಮನೆಗೆ ಕರ್ಕೊಂಬರೋದು ತಾನೆ. ನಾನು ಕರೀದೇ ಇರ್ತೀನಮ್ಮ. ಭಾಗ್ಯಯಾಗಿ ಹೇಳಿದೆ, ಇಲ್ಲ ನಾವಿಲ್ಲೇ ಹೊಸ ಬದುಕು ಕಟ್ಕೊಳ್ತೀವಿ ಅಂತ ತುಂಬಾ ಹಠ ಮಾಡಿದ್ರು. ಎಷ್ಟು ಹೇಳಿದ್ರು ಬರಲ್ಲ ಅಂದ್ರು. ಅವ್ರು ಹೇಳ್ತಾರೆ ಅಂತ ನಾವು ಬಿಟ್ಬಿಡಕ್ಕಾಗತ್ತಾ ಮಾವ? ಹೋಗ್ಲಿ ಬಿಡಿ, ನೀವೊಂದು ಕೆಲಸ ಮಾಡಿ, ನಾಳೆ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿ, ನಾನು ಅವ್ರನ್ನ ಒಪ್ಪಿಸಿ ಕರ್ಕೊಂಡ್ಬರ್ತೀನಿ. ಏನು ಮಾವ ಸೊಸೆ ಸೇರ್ಕೊಂಡು ಯಾರನ್ನೋ ಕರ್ಕೊಂಬರೋದಕ್ಕೆ ಸ್ಕೆಚ್ ಹಾಕ್ತಿದ್ದೀರಾ? ಯಾಕೆ ಇಲ್ಲಿರೋ ಸಾಕಾಗಲ್ವಾ? ಯಾರ್ಯಾರನ್ನೋ ಕರ್ಕೊಂಬರೋದಕ್ಕೆ ಇದೇನು ಧರ್ಮ ಛತ್ರ ಅಂತ ಅನ್ಕೊಂಡಿದ್ದೀರಾ? ನಾನು ಮನೆ ಕರ್ಕೊಂಡ್ಬನ್ನಿ ಅಂತ ಹೇಳ್ತಿರೋದು ಯಾರ್ಯಾರನ್ನೂ ಅಲ್ಲ, ನಮ್ಮ ಸಿದ್ದು ಭಾವನನ್ನ. ಓಹೋ, ಅವ್ರನ್ನ ಮತ್ತೆ ಇಲ್ಲಿ ಕರ್ಕೊಂಬಂದು ಸತ್ಕಾರ ಮಾಡೋದಕ್ಕಾ? ನಿಮ್ಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಏನ್ ಮಾತು ಅಂತ ಆಡ್ತಿದ್ದೀರಿ? ನಿಮಗೆ ವಿಷಯನೇ ಗೊತ್ತಿಲ್ಲ. ಭಾವನಾ ಸಿದ್ದುನ ಮನೆಯಿಂದ ಆಚೆ ಹಾಕಿದಾರಂತೆ. ಅವ್ರದ್ದು ಯಾವುದೋ ಫ್ರೆಂಡ್ ಮನೆಯಲ್ಲಿ ಇರ್ತಾ ಇದಾರಂತೆ. ಅದಕ್ಕೆ ಎಲ್ಲೆಲ್ಲೋ ಯಾಕಿರ್ಬೇಕು, ನಮ್ಮನೆಗೆ ಕರ್ಕೊಂಬನ್ನಿ ಅಂತ ಮಾವನ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗೇನು ತಲೆ ಸರಿ ಇದೆಯೋ ಇಲ್ವಾ? ಈಗಲೇ ಮನೇಲಿ ಖರ್ಚು ಆಂಜನೇಯನ ಬಾಲ್ ಅಂತಾರ ಬೆಳೀತಾ ಇದೆ. ಅಂಥದ್ರಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಸಾಕೋದಕ್ಕಾಗತ್ತಾ? ಸಂತು, ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ಅವಳಿ ಮನೆ ಮಗಳು ಕಣೋ, ನಿನ್ ತಂಗಿ. ಕಷ್ಟದಲ್ಲಿರುವಾಗ ಸಹಾಯ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅವಳಿಗೆ ಕಷ್ಟ ತಂದ್ಕೊ ಅಂತ ನಾನು ಹೇಳಿದ್ನಾ? ಶ್ರೀಮಂತರ ಮನೆಯಿಂದಾನೆ ಅವಳನ್ನ ಹೊರಗೆ ಹಾಕಿದ್ದಾರೆ. ಇನ್ನು ನಾವು ತಂದು ಸಾಕಾಗತ್ತಾ? ಅವರು ಮನೆಯಿಂದ ಆಚೆಗೆ ಹಾಕಿದ್ದಾರೆ ಅಂದ್ರೆ ಇವರೇನೋ ತಪ್ಪು ಮಾಡಿರ್ತಾರೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅನುಭವಿಸ್ಲೇ ಬಿಡಿ. ಏನ್ರಿ ನೀವು? ನಮ್ಮವರು ತಮ್ಮವರು ಅಕ್ಕ ತಂಗಿ ಅನ್ನೋ ಮಮಕಾರ ಇಲ್ವೇನ್ರಿ ನಿಮ್ಗೆ? ಮಮಕಾರ ಇದೆ ಕಣೆ, ಆದರೆ ಅವಳನ್ನ ಸಾಕುವಷ್ಟು ಮಮಕಾರ ಇಲ್ಲ ನನಗೆ. ಅವನು ಶ್ರೀಮಂತರ ಮನೆ ಹುಡುಗ, ಆರಾಮಾಗಿ ಬೆಳೆದಿದ್ದಾನೆ. ಈಗ ಸ್ವಲ್ಪ ಕಷ್ಟಪಡಲಿ ಬಿಡು. ಕದ್ದು ಮುಚ್ಚಿ ತಾಳಿ ಕಟ್ಟಕ್ಕೆ ಗೊತ್ತಾಗತ್ತೆ, ಈಗ ಹೆಂಡತಿನ ಸಾಕೋ ಗೊತ್ತಾಗಲ್ವಾ? ನೋಡಿ, ಇದಕ್ಕೂ ಮೀರಿ ನೀವೇನಾದರೂ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದ್ರೆ ಚೆನ್ನಾಗಿರೋದಿಲ್ಲ. ನನಗೂ ಈ ಮನೆ ಖರ್ಚು ಮಾಡಿ ಸಾಕಾಗೋಗಿದೆ.
ನನ್ನ ಮಗನೇ ನಿನಗೆ ಸ್ನಾನ ಮಾಡೋಕ್ಕೆ ಮನ್ಸು ಬರೋಕ್ಕಿಲ್ಲ ಇನ್ನು ಕೈ ತೊಳೆಯಕ್ಕೆ ಮನ್ಸು ಬರ್ತದ ಇಲ್ಲ ನಾನು ಸ್ನಾನ ಮಾಡ್ತಾ ಅನ್ಕೊಂಡು ಸುಮ್ಮನೆ ಕೂತ್ಕೋಲ್ಲ. ಗೌಡ್ರೆ ನೀವೇನೇ ಹೇಳಿ ಇವತ್ತು ಅದಕ್ಕೆ ಮಾಡಿರೋ ಅವರೆಕಾಳು ಉಪ್ಪಿಟ್ಟು ಮಾತ್ರ ಬೋ ಪಸಂದಾಗಿತ್ತು. ನಾವು ಈ ಥರ ಊಟ ಮಾಡಿ ಬೋ ದಿವಸ ಆಗ್ಬಿಟ್ಟಿತ್ತು ಕಣ ಬಿಡಿ. ಏನೋ ಅದಕ್ಕೆ ದಯದಿಂದ ಹೊಟ್ಟೆ ತುಂಬ ಊಟ ಮಾಡ್ತಾವೆ. ಲವ್ ಗೌಡ್ರಿಗೆ ಅವರೆಕಾಳು ಅಂದರೆ ಇಷ್ಟ ಅಂತ ಗೊತ್ತಿದ್ದೆ, ಅದಕ್ಕೆ ಹೋಗಿ ತಗೊಂಬಂದು ಉಪ್ಪಿಟ್ಟು ಮಾಡಿರೋದು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ಇವತ್ತು ಮಧ್ಯಾಹ್ನಕ್ಕೆ ಇದ್ಕಿದ ವೇಳೆ ಸಾಂಬಾರ್ ಪಕ್ಕ ಮಾಡಿರ್ತಾರೆ. ಹೌದಾ? ನಿಂಗೆ ಗೊತ್ತಾಯ್ತಲ್ಲ? ಮನೆ ಮುಂದೆ ರಾಶಿ ಸಿಪ್ಪೆ ಬಿದ್ದದೆ, ಅದು ನೋಡಿದ್ರೆ ಗೊತ್ತಾಗಕ್ಕಿಲ್ವೇ? ನೋಡಿದ್ರೆ ಗೌಡ್ರೆ, ಇಂಥ ಕಷ್ಟದ ಸಮಯದಾಗೂ ನೀವು ಸುಖವಾಗಿರ್ಲಿ ಚೆನ್ನಾಗಿರ್ಲಿ ಅಂತ ನಿಮ್ಗೆ ಇಷ್ಟವಾದ್ದೇ ಮಾಡ್ತಾವ್ರೆ. ಪಕ್ಕ ನೀವು ಗ್ರೇಟೇ ಬಿಡಿ. ನಾನೆಲ್ಲ ಕಂಡ್ರಲ್ಲ ಗ್ರೇಟು ಅವರು, ಆದರೆ ನನಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಯ್ತಿಲ್ಲ. ಈಗ ನಾನು ದುಡಿತಾ ಇರೋದು ಯಾವುದಕ್ಕೂ ಸಾಕಾಗ್ತಿಲ್ಲಕ್ಕಲ್ಲ. ಇನ್ನೂ ಹಸಿ ಜಾಸ್ತಿ ಸಂಬಳ ಬರುವಂಥ ಕೆಲಸ ಹುಡುಕ್ಬೇಕು. ಗೌಡ್ರೆ ಈಗಲೇ ಈ ಕೆಲ್ಸಕ್ಕೆ ಹೋಯ್ತಾ ಇರೋದು ದೊಡ್ಡ ತಪ್ಪು, ಅಂಥದ್ರಲ್ಲಿ ಇನ್ನೊಂದು ಬೇರೆ ಕೆಲಸ ನೋಡ್ತೀನಿ ಅಂತದೀರಾ? ಅಲ್ಲ ಗೌಡ್ರೆ, ನೀವು ಕೆಲ್ಸಕ್ಕೆ ಹೋಯ್ತಾ ಇರೋ ವಿಷಯ ಅದಕ್ಕೆ ಗೊತ್ತಾದದಿಂದ ನಿಮ್ನೇನು ಕೇಳಲೇ ಇಲ್ವೇ? ಇಲ್ಲ ಕಲ, ವಿಷಯ ಗೊತ್ತಾದ್ಮೇಲೆ ಏನಾದರೂ ಕೇಳ್ತಾರೆ ಅನ್ಕೊಂಡಿದ್ದೆ. ಈ ಕೇಳದೆ ಇರೋದ್ರಿಂದ ನನಗೂ ಹೊಸ ದಿಗ್ಲಾಯ್ತದೆ. ಹಂಗಂತೂ ಸುಮ್ಮನೆ ಇದ್ರೆ ಜೀವನ ಹೆಂಗೆ ನಡ್ಸೋಕ್ಕಾಯ್ತೈತೆ ಹೇಳು? ಏನಾದರೂ ಆಗಲಿ ನಾನು ಕೆಲಸ ಮಾಡೋದೆಯಾ? ಏನಂದ ಟೈಮ್ ಆಯಿತು, ಬರಲ್ಲ ಹೋಗಮ್ಮ.